ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರೋ ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ರು, ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ಯಾರು ಇನ್ನೂ ಬರಲೇ ಇಲ್ವಲ್ಲ. ಇದು ನಿಮ್ಮ ಬರ್ತಾ ಇದ್ದಾಳಲ್ಲ. ಮದುವೆ ಹೆಣ್ಣು ನೀವೇನಾ? ಯಾಕೆ ನಾನು ಮದುವೆ ಹೆಣ್ಣು ಥರ ಕಾಣ್ತಿಲ್ವಾ? ಕಾಣ್ತಿದ್ದೀರಿ. ಈಗ ತಾನೇ ಪಿಂಡ ಬಿಟ್ರಿ, ಈಗಲೇ ಮದುವೆನಾ? ಲಿಸನ್, ಎಕ್ಸ್ಟ್ರಾ ಪ್ರಶ್ನೆಗಳು ಕೇಳಕ್ಕೆ ಹೋಗಬೇಡಿ. ನೀವು ಕೇಳೋದ್ಕಿಂತ ಜಾಸ್ತಿನೇ ದುಡ್ಡು ಕೊಡ್ತೀನಿ. ಸುಮ್ಮನೆ ಮದುವೆ ಮಾಡಿಸಿ, ಓಕೆ? ಸರಿ ಅಮ್ಮ, ಆಯಿತು. ಮದುವೆ ಗಂಡು ಬರೋ ಟೈಮಿಗೆ ಬರ್ತಾರೆ. ನೀವು ಪೂಜೆ ಶುರು ಮಾಡಿ. ಸರಿ ಅಮ್ಮ, ಕೂತ್ಕೊಳ್ಳಿ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್, ನಾನೇ ಕರ್ಕೊಂಡ್ಬರ್ತೀನಿ. ಏನು ಮದುವೆಗಳನ್ನ ನೀನೇ ಕರ್ಕೊಂಬರ್ತೀಯಾ? ಎಸ್, ನಾನು ಮದುವೆ ಆಗೋ ಗಂಡು ನನ್ನ ಮೇಲೆ ತುಂಬ ಲವ್. ನಾನು ಕರೆದ್ರೆ ಮಾತ್ರ ಬರೋದು. ಸೊ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ, ಓಕೆ? ಹೌದು ಸರ್, ಅವಳು ನಿಮ್ಮ ಪ್ರೀತಿಸಿದ್ರಿಂದನೇ ಇಷ್ಟೆಲ್ಲ ತಪ್ಪು ಮಾಡಿದ್ದು. ಪ್ರತಿ ಕ್ಷಣ ಪ್ರತಿದಿನ ಅವಳು ಬಯಸ್ತಿದ್ದು ಒಂದೇ ಸರ್, ಅದು ನಿಮ್ಮ ಪ್ರೀತಿನ. ತುಂಬಾ ಆಳವಾಗಿ ನಿಮ್ಮನ್ನ ಪ್ರೀತಿಸ್ತಿದ್ಲು ಸರ್. ಅದಕ್ಕೆಯ ಆ ಪ್ರೀತಿ ಮುಂದೆ ಅವಳು ಮಾಡ್ತಿದ್ದಿದ್ದು ಯಾವುದೋ ಅವಳಿಗೆ ತಪ್ಪು ಅಂತ ಅನ್ನಿಸ್ತಾ ಇರಲಿಲ್ಲ ಸರ್. ನಿಮ್ಮಿಬ್ರು ಮಧ್ಯೆ ನಾನು ಬಂದಿದ್ರಿಂದ ನನ್ನ ಮ್ಯಾಗ ಕೋಪ ಮಾಡ್ಕೊಂಡು ನನ್ನ ಮೇಲೆ ದ್ವೇಷ ಕಟ್ಕೊಂಡ್ಲು. ಅಂದ್ರೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತೀರಾ? ಇಲ್ಲ ಸರ್, ಹಂಗ್ಯಾಕೆ ಅನ್ಕಂತೀರಾ? ಅವಳು ಈ ಥರ ಎಲ್ಲ ಮಾಡೋದಕ್ಕೆ ಇದ್ದಿದ್ದ ಕಾರಣ ಅದೊಂದೇ ಅಂತ ಹೇಳ್ತಿದ್ದೀನಿ. ಅವಳು ಎಲ್ಲೇ ಇದ್ರೂ ಏನೇ ಮಾಡಿದ್ರು ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ ಸರ್. ಯಾಕಂದ್ರೆ ಅವಳಿಗೆ ನಿಮ್ಮ ಪ್ರೀತಿ ಸಿಗ್ಲಿಲ್ಲ ಸರ್. ಜೀವನ ಪೂರ್ತಿ ನಿಮ್ಮ ಪ್ರೀತಿಗೋಸ್ಕರ ಹಂಬಲಿಸಿದ್ಲು. ಎಲ್ರೂ ದ್ವೇಷ ಮಾಡ್ಕೊಂಡ್ಲು. ಅವಳು ಪ್ರೀತಿಸಿದ ರೀತಿ ತಪ್ಪಿರ್ಬೋದು ಸರ್, ಆದ್ರೆ ಅವಳ ಪ್ರೀತಿನೇ ಸುಳ್ಳು ಅಂತ ಖಡಖಂಡಿತವಾಗಿ ಹೇಳಕ್ಕಾಗಕ್ಕಿಲ್ಲ ಸರ್. ಆದ್ರೂ ಅವಳಿಗೆ ನೀವು ಸಿಗ್ಲಿಲ್ಲ ಸರ್. ಕೊನೆಗೂ ಅವಳ ಆಸೆ ನೆರವೇರಲಿಲ್ಲ. ಅವಳು ಎಷ್ಟೇ ಕೆಟ್ಟವಳಾಗಿರ್ಬೋದು ಸರ್, ಏಟೇ ಕೆಟ್ಟ ಕೆಲಸಗಳನ್ನ ಮಾಡಿರ್ಬೋದು, ಆದರೆ ಅದು ಎಲ್ಲದರಿಂದ ಇದ್ದ ಮೂಲ ಕಾರಣ ನಿಮ್ಮ ಪ್ರೀತಿ ಪಟ್ಕೊಳ್ಳೋದು ಸರ್.
ಹುಡುಗನ ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಬ್ಯಾಗ್ ತಗೊಳಕೊಂಡು ಬರ್ತಿದ್ದಾಳಲ್ಲ. ಏನು ಹುಡುಗನೋ ಏನು ಕತ್ತಿ ಒಂದು ಅರ್ಥ ಆಗೋದಿಲ್ಲ. ಏನಮ್ಮ ಗಂಡನ ಕರ್ಕೊಂಡ್ಬರ್ತೀನಿ ಅಂದ್ರೆ ಬರೀ ಬ್ಯಾಗ್ ಇಟ್ಕೊಂಡು ಬಂದ್ರಲ್ಲ. ಪುರೋಹಿತ್ರೆ, ಮದುವೆ ಗಂಡು ಬ್ಯಾಗಲ್ಲೇ ಇದ್ದಾರೆ. ಬ್ಯಾಗಲ್ಲಿದ್ದಾನ? ಎಸ್, ನನ್ನ ಮದುವೆ ಗಂಡು ಬ್ಯಾಗಲ್ಲೇ ಇದ್ದಾರೆ. ವೇಟ್ ಅ ಮಿನಿಟ್, ತೋರಿಸ್ತೀನಿ. ಇವರೇ ನನ್ನನ್ನ ಮದುವೆ ಆಗೋ ಗಂಡು. ಏನಮ್ಮ ಇದು ಫೋಟೋ? ಮದುವೆ ಗಂಡು ಅಂದ್ಬಿಟ್ಟು ಫೋಟೋ ಹಿಡ್ಕೊಂಬಂದಿದ್ಯಲ್ಲ, ಇವನೇ ನಮ್ಮ ಮದುವೆ ಗಂಡು? ಹೌದು, ಇವರೇ ಮದುವೆ ಗಂಡು. ಸದ್ಯಕ್ಕೆ ಇವ್ರು ಬಳಕ್ಕಾಗಲ್ಲ, ಅದಕ್ಕೆ ಇವ್ರ ಫೋಟೋ ಜೊತೆ ನಾನು ಮದುವೆ ಆಗ್ತಾ ಇದ್ದೀನಿ. ರಿಷಿ, ದಿಸ್ ಇಸ್ ಜಸ್ಟ್ ಟೆಂಪರರಿ ಅಷ್ಟೇ. ನೀನಿಲ್ಲ ಅಂತ ನಾನು ನಿನ್ನ ಮುಖ ನೋಡಿಕೊಂಡು ನಾನೇ ತಾಳಿ ಕಟ್ಕೋತಾ ಇದ್ದೀನಿ. ಬಟ್ ಯಾವತ್ತಿದ್ರೂ ನೀನೇ ನನ್ನ ಕತ್ತಿಗೆ ತಾಳಿ ಕಟ್ಟೋದು. ನಿನ್ನ ನನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿನ್ನ ಕೈಯಾರೆ ನಾನು ತಾಳಿ ಕಟ್ಟಿಸ್ಕೊತೀನಿ. ಪುರೋಹಿತ್ರೆ, ಖಾರ ಕೊಡಿ. ಪುರೋಹಿತ್ರೆ, ಹೇಗಿದೆ ನಮ್ಮ ಜೋಡಿ? ಚೆನ್ನಾಗಿದೆಯಮ್ಮ. ಓಕೆ, ತಾಳಿ ಕೊಡಿ. ಆಯ್ತಮ್ಮ. ಮಾಂಗಲ್ಯಂ ಪೂಜೆಯಾಮಿ, ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಋಷಿ, ಸದ್ಯಕ್ಕೆ ನೀನಿಲ್ಲ ಅಲ್ವಾ, ಅದಕ್ಕೆ ನೀನೇ ಇದನ್ನ ಕಟ್ತಿದ್ಯಾ ಅಂತ ಅನ್ಕೊಂಡು ನಾನೇ ಕಟ್ಕೋತೀನಿ. ಬಟ್ ದಿಸ್ ಇಸ್ ಜಸ್ಟ್ ಟೆಂಪರರಿ. ಓಕೆ, ಪುರೋಹಿತ್ರೆ, ಮಂತ್ರ ಶುರು ಮಾಡಿ. ಆಯ್ತಮ್ಮ. ಮಾಂಗಲ್ಯಂ ತಂತು ನಾನೇನಾಂ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಣಿ ಶುಭಗೆ ಶರದಕ್ಷತಃ. ಈ ಅನಿಕಾ ಬಗ್ಗೆ ಯಾರು ಈಸಿಯಾಗಿ ಥಿಂಕ್ ಮಾಡಬಾರ್ದು. ನಿಮ್ಮ ಇಮ್ಯಾಜಿನೇಷನ್ಗೆ ಸಿಗದೆ ಇರೋ ಥರ ಪ್ಲಾನ್ ಮಾಡೋಳು ಈ ಅನಿಕಾ. ಎಲ್ಲರೂ ಬೇರೆ ಲೆಕ್ಕಾಚಾರ ಹಾಕಿರ್ತೀರ ಅಲ್ವಾ? ಬಟ್ ಡೋಂಟ್ ವರಿ, ಬಡ್ಡಿ ಸಮೇತ ತೀರ್ಸ್ಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ. ನಿಮ್ ಯಾರನ್ನು ಸುಮ್ಮನೆ ಬಿಡಲ್ಲ. ಪುರೋಹಿತ್ರೆ, ಮದ್ವೆ ಕಂಪ್ಲೀಟ್ ಆಯ್ತಲ್ಲ? ಇಲ್ಲಮ್ಮ, ಅಗ್ನಿಕುಂಡ ಸುತ್ತಾಕ್ಬೇಕು. ತುಳಿಯೋಣ ಅಂದ್ರೆ ನೀನೊಬ್ಳೆ ತುಳಿತೀಯ? ನಾನು ಒಬ್ಳೇನಾ? ನಾವಿಬ್ರು ಇದೀವಲ್ವಾ ಪುರೋಹಿತ್ರೆ? ನೀವು ಮಂತ್ರ ಶುರು ಮಾಡಿ. ಆಯ್ತಮ್ಮ.
ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ. ಈ ಅಗ್ನಿಕುಂಡದ ಮೊದಲನೇ ಸುತ್ತು ನಿನ್ ಜೊತೆ ಇಟ್ಟಿದ್ದೀನಿ ಋಷಿ. ಹಾಗೆ ಸಾವಿನ ಕೊನೆ ಹೆಜ್ಜೆ ನಿನ್ ಜೊತೆನೆ. ನಿನ್ ಜೊತೆನೆ ಇರ್ತೀನಿ, ನಿನ್ ಜೊತೆನೆ ಬಾಳ್ತೀನಿ. ಸತ್ರು ನಿನ್ ಜೊತೆ, ಬದುಕಿದ್ರು ನಿನ್ ಜೊತೆ. ಸರ್, ಅವಳು ಚಿಕ್ಕ ವಯಸ್ಸಿಂದ ನಿಮ್ಮ ಜೊತೆಯಾಗೆ ಬೆಳೆದವಳು ಸರ್. ಆವಾಗ್ಲಿಂದನೇ ನಿಮ್ ಯಾಕೆ ಸ್ಯಾನೆ ಪ್ರೀತಿ ಇಟ್ಕೊಂಡಿದ್ಲು ಅನ್ಸ್ತೈತೆ. ಆದ್ರೆ ನನಗೆ ನಿಮ್ಮ ಪ್ರೀತಿ ಸಿಗ್ದಂಗೆ ಅವಳಿಗೆ ಸಿಗ್ಲಿಲ್ಲ. ಅವಳ ಆಸೆ ಕನ್ಸುಗಳಿಗೆ ನಾನು ಅಡ್ಡಿ ಆದೆ ಅನ್ನಿಸ್ತೈತೆ. ಅವಳಿಗೆ ಯಾವುದು ಸಹಿಸ್ಕೊಳಕ್ ಆಗಿರಕ್ಕಿಲ್ಲ ಸರ್. ಆದರೆ ನಾನು ಯಾವತ್ತೂ ಅವಳನ್ನ ಫ್ರೆಂಡಾಗಿ ಅಷ್ಟೇ ನೋಡಿದ್ದು ಕಮಲಿ ಅವರ. ಆದರೆ ಅವಳಿಗೆ ಬೇಕಾಗಿದ್ದು ನಿಮ್ಮ ಫ್ರೆಂಡ್ಶಿಪ್ ಅಲ್ಲ ಸರ್, ನಿಮ್ಮ ಪ್ರೀತಿ. ಆದರೂ ಅವಳಿಗೆ ನನ್ನ ಪ್ರೀತಿ ಸಿಗ್ತಿರ್ಲಿಲ್ಲ ಕಮಲಿ ಅವರೇ. ನನ್ನ ಪ್ರೀತಿ ಯಾವತ್ತಿಗೆ ಇದ್ರು ಅದು ನಿಮಗೆ ಮಾತ್ರ. ಈ ಜನ್ಮಕ್ಕೆ ಅಷ್ಟೇ ಅಲ್ಲ, ಪ್ರತಿ ಜನ್ಮದಲ್ಲೂ ನನ್ನ ಪ್ರೀತಿ ನಿಮಗೆ ಮಾತ್ರ. ಆದರೆ ಸರ್, ಇದ್ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ ಸರ್. ಯಾಕಂದ್ರೆ ಅವಳಾಗಲೇ ಅವಳ ಮನ್ಸಿನಾಗೆ ನಿಮ್ಮ ಜೊತೆ ಅವಳ ಜೀವನನ ಕಟ್ಕೊಂಡ್ಬಿಟ್ಟಿದ್ಲು. ನಾನು ಹೆಂಗೆ ನಿಮ್ಮನ್ನ ನನ್ನವರು ಅಂತ ಅನ್ಕೊಂಡಿದ್ನೋ ಹಂಗೆ ಸರ್, ಅವಳು ನಿಮ್ಮನ್ನ ಅವಳ ಸ್ವತ್ತು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಲು. ಕಮಲಿ ಅವರೇ, ಅನಿಕಾ ಈಗ ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದರೆ ಅವಳು ನನ್ನ ಪ್ರೀತಿಸ್ತಿದ್ಲು ಅಂತ ನನಗೆ ಈಗ ಕೇಳಿಸ್ಕೊಂಡ್ರು ಇರಿಟೇಟ್ ಆಗುತ್ತೆ. ನೋಡಿ, ನನ್ನ ಜೀವನದಲ್ಲಿ ನನಗೆ ಅವಳ ಮೇಲೆ ಯಾವುದೇ ಥರ ಫೀಲಿಂಗ್ಸ್ ಇರಲಿಲ್ಲ. ಆದರೆ ಅವಳು ಮಾತ್ರ ಆ ಭಾವನೆಗಳ ಜೊತೆನೆ ಬದುಕಿದ್ಲು, ಆ ಭಾವನೆಗಳ ಜೊತೆನೆ ಸತ್ಲು ಸರ್. ಕಮಲಿ ಅವರೇ, ಮದುವೆ ಅನ್ನೋದು ಒಬ್ರು ಮನ್ಸಲ್ಲಿ ಪ್ರೀತಿ ಇದ್ರೆ ಆಗಲ್ಲ ಕಮಲಿ ಅವರೇ. ಇಬ್ರು ಮನ್ಸಲ್ಲೂ ಪ್ರೀತಿ ಇದ್ರೆ ಅಷ್ಟೇ ಮದುವೆ ಆಗಕ್ಕಾಗಲ್ಲ. ನೋಡಿ, ನಿಮ್ಮ ಮೇಲೆ ನನಗೆ ಪ್ರೀತಿ ಇತ್ತು, ನನ್ನ ಮೇಲೆ ನಿಮಗೆ ಪ್ರೀತಿ ಇತ್ತು, ನಾವು ಮದುವೆ ಆದ್ವಿ. ಅಟ್ಲೀಸ್ಟ್ ಆಗ್ಲಾದ್ರೂ ಅವಳ ಭಾವನೆಗಳನ್ನ ಸಾಯಿಸ್ಕೊಂಡು ಮುಂದಿನ ಜೀವನ ರೂಪಿಸ್ಕೊಬೇಕಲ್ವಾ? ಅದನ್ನ ಬಿಟ್ಟು ನಮ್ಮನ್ನ ಬೇರೆ ಮಾಡಬೇಕು ಅಥವಾ ನಮ್ಮ ಮೇಲೆ ಹಠ ಸಾಧಿಸ್ಬೇಕು ಅಂತ ಏನಿಗೆ ಬಂದ್ಲು? ಸರ್, ನಿಮ್ಮ ಜೊತೆ ಅವಳಿಗೆ ಮದುವೆ ಆಗಿಲ್ಲದೆ ಇರ್ಬೋದು. ಅವಳು ನಿಮಗೆ ಸೇರಿದವಳು, ನೀವು ಅವಳಿಗೆ ಸೇರಿದವರು ಅಂತ ಅವಳಿಗವಳೆ ಅನ್ಕೊಂಬಿಟ್ಟಿದ್ಲು ಸರ್. ಅದಕ್ಕೆ ನನಗೆ ಕೊಂದಾದ್ರೂ ಸರಿ ನಿಮ್ಮನ್ನು ಪಡ್ಕೋಬೇಕು ಅಂತ ಅವಳು ನಿರ್ಧಾರ ಮಾಡ್ಕೊಂಡಿದ್ಲು ಸರ್. ಅವಳಿ ದುಡುಕ್ ನಿರ್ಧಾರಗಳಿಂದನೇ ಕೆಟ್ಟವಳಾದ್ಲು, ಕೊಲೆಗಡಕೆ ಆದ್ಲು, ನಮ್ಗೆ ಯಾರಿಗೂ ಬೇಡವಾದವಳಾದ್ಲು ಸರ್. ಏನಾಯ್ತು, ಒಂಥರ ಇದೆಯಾ? ಅಮರ್, ನಾನು ಎಷ್ಟು ಅನಿಕನ್ನ ನೆನ್ಪು ಮಾಡ್ಕೋಬಾರ್ದು ಅಂದ್ಕೊಂಡ್ರು ಅವಳು ಮತ್ತೆ ಮತ್ತೆ ನೆನಪಾಗ್ತಾನೆ ಇದ್ದಾಳೆ ಕಣೋ. ನನಗೇನು ಅವಳು ಅಷ್ಟು ಇಷ್ಟ ಇರಲಿಲ್ಲ, ನಾನು ಅವಳು ಅಷ್ಟು ಕ್ಲೋಸ್ ಕೂಡ ಇರಲಿಲ್ಲ. ಅವಳಿಗೂ ಅಷ್ಟೇ ನಮ್ಮ ಎಲ್ಲರ ಮೇಲೆ ತುಂಬಾ ಕೋಪ ಇತ್ತು. ಅವಳು ನನಗೆ, ನಮ್ಮ ಫ್ಯಾಮಿಲಿಗೆ ತುಂಬಾ ಕೆಟ್ಟದ್ದು ಮಾಡಿದ್ದಾಳೆ. ಏನೇ ಆದರೂ ಅವಳಿಗೆ ಈ ಥರ ಸಾವು ಬಂತು ಅಂತ ನೆನೆಸ್ಕೊಂಡ್ರೆ ತುಂಬಾ ಹಿಂಸೆ ಆಗುತ್ತೆ ಅಮರ್. ಅವಳು ಎಷ್ಟೇ ತಪ್ಪು ಮಾಡಿದ್ರು ತಿದ್ಕೊಂಡು ಬದುಕೋದಕ್ಕೆ ಒಂದು ಚಾನ್ಸ್ ಇತ್ತು. ಆದರೆ ಈ ಥರ ಸಾವು ನೆನೆಸ್ಕೊಂಡ್ರೆ ಹಿಂಸೆ ಆಗುತ್ತೆ ಅಮರ್. ಅವಳು ನಿನ್ನ ಥರ ಬಾಳಿ ಬದುಕಬೇಕಾದವಳಲ್ವಾ ಅಮರ್. ಅವಳು ಸಾವು ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ. ಏನು ಮಾಡೋಕ್ಕಾಗತ್ತೆ ಚಿನ್ನ?
ಯಾರ್ಯಾರಿಗೆ ಯಾವಾಗ ಏನೇನಾಗುತ್ತೆ ಅಂತ ಯಾರಾದರೂ ಗೆಸ್ ಮಾಡೋಕ್ಕಾಗತ್ತಾ ಹೇಳು? ಜನ ನಾವು ವಾಸ್ತವದಲ್ಲಿ ಬದುಕಬೇಕು. ನೀನು ಈ ಥರ ಸಪ್ಪಗಿದ್ರೆ ನಾನು ಹೇಗೆ ನೆಮ್ಮದಿಯಾಗಿರಲಿ? ನೋಡು, ಹಳೆದನ್ನೆಲ್ಲ ಮರೆತು ನೀನು ನಗ್ನಾಗ್ತಾ ಇರ್ಬೇಕಷ್ಟೇ. ಪ್ಲೀಸ್ ಚಿನ್ನ, ನಗಾಡು. ಅದು ನಮ್ಮ ಹುಡುಗಿ ಅಂದ್ರೆ ಯಾವಾಗಲೂ ನಮ್ಮ ಹುಡುಗಿ ಈ ಥರ ನಗ್ನಾಗ್ತಾ ಇರಬೇಕು. ನಾನು ಸೆಕೆಂಡ್ ಇನ್ನಿಂಗ್ಸಲ್ಲಿ ನಿನ್ನನ್ನು ನನ್ನ ಗಂಡನಾಗಿ ಮಾಡ್ಕೋತಾ ಇದ್ದೀನಿ ಅಂತ ಶಪಥ ಮಾಡ್ತಾ ಈ 2ನೇ ಸುತ್ತಿದ್ದೀನಿ. ಈ 3ನೇ ಸುತ್ತು ನಮ್ಮಿಬ್ರು ಮಧ್ಯೆ 3ನೇವರು ಅಡ್ಡ ಬರಬಾರ್ದು ಅಂತ ಈ ಸುತ್ತನ್ನ ಸುತ್ತಿದ್ದೀನಿ. ಇನ್ ಕೇಸ್ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರ ಕತೆನ ಮುಗಿಸ್ತೀನಿ ಅಂತ ಶಪಥ ಮಾಡಿ. ನಿನ್ ನಂಬಿಕೆನ ಗಳಿಸ್ತೀನಿ ಅಂತ ಈ 4ನೇ ಸುತ್ತನ್ನ ಸುತ್ತಿದ್ದೀನಿ. ಆ ಕಮಲಿನ ಮರ್ಸಿ ನೀನ್ ನನ್ನನ್ನ ಪ್ರೀತೋ ಹಾಗೆ ಮಾಡ್ತೀನಿ ಅಂತ ಈ 5ನೇ ಸುತ್ತನ್ನ ಸುತ್ತಿದ್ದೀನಿ. ರಿಷಿ, 60 ವರ್ಷಕ್ಕೆ ಅರಳು ಮರಳು ಅಂತ ಹೇಳ್ತಾರೆ. ಬಟ್ ನನಗೆ 60 ವರ್ಷ ಮಾತ್ರ ಅಲ್ಲ, 100 ವರ್ಷ ಆದ್ರೂ ನಿನ್ನನ್ನ ಈಗ ಹೇಗೆ ಪ್ರೀತಿಸ್ತಾ ಇದ್ದೀನೋ ಆವಾಗ್ಲೂ ಹಾಗೆ ಪ್ರೀತಿಸ್ತೀನಿ ಅಂತ ಶಪಥ ಮಾಡ್ತಾ ಈ 6ನೇ ಸುತ್ತನ್ನ ಸುತ್ತಿದ್ದೀನಿ. ರಿಷಿ, ನಮ್ಮ ಲೈಫಲ್ಲಿ ಏನೇ ಏರುಪೇರು ಬಂದರೂ ನಾನು ನಿನ್ನ ಕೈ ಬಿಡದೆ ನಿನ್ನನ್ನು ಹೀಗೆ ಪ್ರೀತಿಸ್ತಾ ಇರ್ತೀನಿ ಅಂತ ಶಪಥ ಮಾಡ್ತಾ 7ನೇ ಸುತ್ತನ್ನ ಸುತ್ತಿದ್ದೀನಿ. ರಿಷಿ, ಈ 7 ಸುತ್ತಲ್ಲಿ 7 ಜನ್ಮದ ಕನ್ಸು ಕಂಡಿದ್ದೀನಿ. 7 ಜನ್ಮಕ್ಕೆ ಆಗೋ ಅಷ್ಟು ಪ್ರೀತಿನ ತೋರಿಸ್ತೀನಿ ರಿಷಿ. ಈಗ ಉಳಿದಿರೋದು ಒಂದೇ, ನಾವಿಬ್ಬರು ಇದೇ ಥರ ನಿಜವಾಗ್ಲೂ ಮದುವೆ ಆಗಬೇಕು. ಆದಷ್ಟು ಬೇಗ ಆಗ್ತೀವಿ. ಆಗುತ್ತೆ ಕಣಮ್ಮ, ಆಗುತ್ತೆ. ನನ್ನ ದಕ್ಷಿಣೆ ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. 1 minute. ತಗೊಳ್ಳಿ. ನಾನು ಹೊರಡಮ್ಮ. ಏನು ಹಾಗೆ ಹೊರಟ್ಬಿಟ್ರಾ? ನಮ್ಮಿಬ್ರಿಗೆ ಆಶೀರ್ವಾದ ಮಾಡಿಲ್ವಾ? ಅಯ್ಯೋ, ಮಾಡ್ತೀನಿ ಕಣಮ್ಮ, ಮಾಡ್ತೀನಿ. ಆ ಫೋಟೋದಲ್ಲಿರೋ ಹುಡುಗನ್ನ ನೀನು ತುಂಬ ಪ್ರೀತಿಸ್ತೀಯ ಅಂತ ಕಾಣುತ್ತೆ. ನಿಮ್ಮಿಬ್ಬರ ಜೊತೆಲಿ ಬೇಗ ಮದುವೆ ಆಗಲಿ. ಆಹಾ, ಎಂತ ಆಶೀರ್ವಾದ ಮಾಡಿದ್ರಿ. ಇದೇ ಖುಷಿಗೆ ನಿಮಗೆ ಒಂದು ಬೋನಸ್. ಆಯ್ತಮ್ಮ, ಒಳ್ಳೇದಾಗಲಿ. ನಾನು ಬರಲಮ್ಮ. ಕೆಸರಿನ ಕಮಲಿ, ನಾನು ಬರ್ತಾ ಇದ್ದೀನಿ. ಮೊದಲನೇ ರೌಂಡು ನೀನೇ ಗೆದ್ದೆ ಅಂತ ಮೆರಿತಾ ಇದೆಯಲ್ಲ. ಯು ಟೋಟಲಿ ರಾಂಗ್. ಬಿಕಾಸ್ ಸೆಕೆಂಡ್ ರೌಂಡ್ ಆದಷ್ಟು ಬೇಗ ಶುರು ಆಗ್ತಿದೆ. ಈ ರೌಂಡಲ್ಲಿ ಗೆಲ್ಲೋದು ನಾನೇ, ರಿಷಿನ ಪಡ್ಕೊಳ್ಳೋದು ನಾನೇ. ಬಿವೇರ್, ನಿನ್ನ ಕತೆನ ಮುಗಿಸ್ತೀನಿ ಕಣೆ.